Hello everyone, Vijayi Bhava. ಈ ವಿಡಿಯೋ ಲೆಕ್ಚರ್ ಸೀರೀಸ್ ಅಲ್ಲಿ ನಾವು ಇಂಪಾರ್ಟೆಂಟ್ ಆಗಿರುವಂತ ಎಲ್ಲ ಟಾಪಿಕ್ಸ್ ಅನ್ನ ಡಿಸ್ಕಸ್ ಮಾಡ್ತಿರುವಂತ ಲೆಕ್ಚರ್ ಸೀರೀಸ್. ಸೊ ವೆರಿ ಇಂಪಾರ್ಟೆಂಟ್ ಫಾರ್ ಎನಿ ಎಕ್ಸಾಮ್ ದಟ್ ಯು ಪ್ರಿಪೇರ್. ಸೊ ಪ್ರತಿಯೊಂದು ಲಾ ಸ್ಟೂಡೆಂಟ್ಸ್ ಗೆ ಇಂಪಾರ್ಟೆಂಟ್ ಆಗ್ತಿರುವಂತ ಎಲ್ಲ ಸಬ್ಜೆಕ್ಟ್ ರಿಲೇಟೆಡ್ ಇಂಪಾರ್ಟೆಂಟ್ ವಿಡಿಯೋಸ್ ಅನ್ನ ಈ ಸ್ಪೆಸಿಫಿಕ್ ಪ್ಲೇ ಲಿಸ್ಟ್ ಅಲ್ಲಿ ನಾವು ಕವರ್ ಮಾಡ್ತಿದ್ದೀವಿ. ಇವತ್ತಿನ ವಿಡಿಯೋ ಟಾಪಿಕ್ ಕರ್ನಾಟಕ ರೆಂಟ್ ಆಕ್ಟ್. ಸೊ ಕರ್ನಾಟಕ ರೆಂಟ್ ಆಕ್ಟ್ ಒಂದು ಮೈನರ್ ಲಾ ಅಂಡ್ ಈ ಸ್ಪೆಸಿಫಿಕ್ ಟಾಪಿಕ್ ಇಂದ ಕರ್ನಾಟಕ ರೆಂಟ್ ಆಕ್ಟ್ ಇಂದ ನಮಗೆ ಕಾಲೇಜಲ್ಲಿ ಆಸ್ ಅನ್ ಆಪ್ಷನಲ್ ನಿಮಗೆ ಸಬ್ಜೆಕ್ಟ್ ಇದ್ದಿರಬಹುದು, ಬಟ್ ಎಕ್ಸಾಮ್ ಜುಡಿಷಿಯರಿ ಎಕ್ಸಾಮ್ ಪರ್ಪಸ್ ಅಂತ ನೋಡುವಾಗ 5 ಕ್ವೆಶನ್ಸ್ ಅಪ್ ಟು 5 ಕ್ವೆಶನ್ಸ್ ಅಂತಂದ್ರೆ ಸುಮಾರು 5 ಪ್ರಶ್ನೆ ಅಷ್ಟು ಖಂಡಿತ ಬರುತ್ತೆ. ಅಂಡ್ ಇದು ಬರೀ ಪ್ರಿಲಿಮ್ಸ್ ಗೆ ಅಷ್ಟೇ ಕೇಳುವಂತದ್ದು. ಸೊ ಮೇನ್ಸ್ ಗೆ ಇದ್ರದ್ದು ಯಾವುದೇ ಸ್ಕೋಪ್ ಇಲ್ಲ, ಪ್ರಿಲಿಮ್ಸ್ ಅಲ್ಲಿ ಅಷ್ಟೇ ಬರುತ್ತೆ. ಅಂಡ್ ಕೆಲವೊಂದು ಕರ್ನಾಟಕ ಸ್ಪೆಸಿಫಿಕ್ ಎಕ್ಸಾಮ್ಸ್ ಗೆ ನಮಗೆ ಲಾ ರಿಲೇಟೆಡ್ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ಮೇಜರ್ ಇಂಪಾರ್ಟೆಂಟ್ ಇಸ್ ಸೆಕ್ಷನ್ 2 ಮತ್ತೆ ಸೆಕ್ಷನ್ 27. ಸೆಕ್ಷನ್ 2 ಅಪ್ಲಿಕಬಿಲಿಟಿ ನಾನ್ ಅಪ್ಲಿಕಬಿಲಿಟಿ ಬಗ್ಗೆ ಹೇಳುತ್ತೆ. 27 ನಮಗೆ ಎವಿಕ್ಷನ್ ಆಫ್ ಟೆನೆಂಟ್ ಬಗ್ಗೆ ಮಾತನಾಡುತ್ತೆ. ಇದು 2 ಸೆಕ್ಷನ್ ಗೆ ಮೇಜರ್ ಇಂಪಾರ್ಟೆನ್ಸ್ ಇರೋದು. ಅಂಡ್ ಈ 2 ಸೆಕ್ಷನ್ ಇಂದಾನೆ ಜುಡಿಷಿಯರಿ ಎಕ್ಸಾಮ್ ಅಲ್ಲೂ ಸಹ ನಿಮಗೆ ಎವ್ರಿ ಇಯರ್ ಸುಮಾರು ಪ್ರಶ್ನೆಗಳನ್ನ ಕೇಳ್ತಿರೋದು. ಬಿಕಾಸ್ ಈ ಸ್ಪೆಸಿಫಿಕ್ 2 ಸೆಕ್ಷನ್ಸ್ ಅಲ್ಲಿ ಸಬ್ ಸೆಕ್ಷನ್ಸ್ ತುಂಬಾ ಇದೆ. ಸೊ ಹಾಗಾಗಿ ಕ್ವೆಶನ್ಸ್ ಫ್ರೇಮ್ ಮಾಡುವಂತ ಸ್ಕೋಪ್ ಜಾಸ್ತಿ ಇದೆ. ಸೊ ಇವತ್ತು ಒಂದು ವಿಡಿಯೋ ಫಾರ್ ದಿಸ್ ಮೈನರ್ ಲಾ ಅಂಡ್ ವಿಲ್ ಕವರ್ ಆಲ್ ದ ಇಂಪಾರ್ಟೆಂಟ್ ಸೆಕ್ಷನ್ಸ್ ಏನು ಈ ಆಕ್ಟ್ ಅಲ್ಲಿ ಇದೆ ಅನ್ನೋದು. ಸೊ ಟು ಸ್ಟಾರ್ಟ್ ವಿತ್ ಕರ್ನಾಟಕ ರೆಂಟ್ ಆಕ್ಟ್ ಅಂತ ಅಂದಾಗ ಒಂದು ಬೇಸಿಕ್ ಆಬ್ಜೆಕ್ಟಿವ್ ಅರ್ಥ ಆಗಿರುತ್ತೆ. ದಟ್ ಇದು ಟೆನೆನ್ಸಿ ಬಗ್ಗೆ ಮಾತನಾಡ್ತಿದೆ. ಒಂದು ಲ್ಯಾಂಡ್ ಲಾರ್ಡ್ ಇದ್ದಾರೆ ಅಂಡ್ ಒಬ್ಬ ಟೆನೆಂಟ್ ಇರ್ತಾನೆ, ಮನೆ ಬಾಡಿಗೆ ಕೊಟ್ಟಿದ್ದಾರೆ. ಬಾಡಿಗೆ ಸಂಬಂಧಪಟ್ಟ ಹಾಗೆ ರೆಗ್ಯುಲೇಟ್ ಮಾಡೋದಕ್ಕೆ ಕರ್ನಾಟಕ ಅದು ಲೋಕಲ್ ಆಕ್ಟ್ ಇದು. ಸೊ ಇದು ಬಾಡಿಗೆ ರಿಲೇಟೆಡ್ ರೆಗ್ಯುಲೇಷನ್ ಅನ್ನ ಮಾಡ್ತಿದೆ. ದಿಸ್ ಇಸ್ ಒಂದು ಬೇಸಿಕ್ ಕರ್ನಾಟಕ ರೆಂಟ್ ಆಕ್ಟ್ ಅಂತಂದ್ರೆ ಅರ್ಥ, ರೈಟ್? ಈಗ ಈ ಕರ್ನಾಟಕ ರೆಂಟ್ ಆಕ್ಟ್ ಅಂತಂದ್ರೆ ನಾವೇನು ಬಾಡಿಗೆ ಮನೆ ಬಾಡಿಗೆ ಕೊಡಬಹುದಾ, ಯಾವ ರೀತಿ ಮನೆ ಬಾಡಿಗೆ ಕೊಡಬಹುದು, ಯಾವ ರೀತಿ ಇರಬೇಕು ಸ್ಪೆಸಿಫಿಕ್ ಪ್ರಾಪರ್ಟಿ ಬಾಡಿಗೆ ಕೊಡೋದಕ್ಕೆ ಅಂತಂದಾಗ ಲ್ಯಾಂಡ್ ಲಾರ್ಡ್ಗೆ ಏನೆಲ್ಲ ರೈಟ್ಸ್, ಒಂದು ಪ್ರಾಪರ್ಟಿ ಹೇಗಿರ್ಬೇಕು ಎಕ್ಸೆಟ್ರಾ. ಸೆಕೆಂಡ್, ಲ್ಯಾಂಡ್ ಲಾರ್ಡ್ಗೆ ಏನೆಲ್ಲ ರೈಟ್ಸ್ ಇರುತ್ತೆ ಅಂಡ್ ಆಲ್ಸೋ ಟೆನೆಂಟ್ಗೆ ಏನೆಲ್ಲ ರೈಟ್ಸ್ ಇರುತ್ತೆ. ಈ 3 ಟಾಪಿಕ್ ನ ನಾವು ಮಾತನಾಡ್ತಿದೀವಿ ಆನ್ ಅಂಡ್ ಹೋಲ್ ಈ ಒಂದು ಆಕ್ಟ್ ಅಲ್ಲಿ. ತುಂಬಾ ಚಿಕ್ಕದಾಗಿರುವಂತ, ತುಂಬಾ ಸಿಂಪಲ್ ಈಸಿ ವರ್ಡ್ಸ್ ಅಲ್ಲಿ ಇರುವಂತ ಆಕ್ಟ್ ಇದು. ಸೊ ಇಂಪಾರ್ಟೆಂಟ್ ಸೆಕ್ಷನ್ಸ್ ಅಂತ ನೋಡುವಾಗ ಆಲ್ರೆಡಿ ಹೇಳ್ದೆ ನಾನು, ಸೆಕ್ಷನ್ 2 ಇಂದ ನಮಗೆ ಸ್ಟಾರ್ಟ್ ಮಾಡೋಣ, ಇಂಪಾರ್ಟೆಂಟ್ ಆಗುತ್ತೆ. ಸೊ ಡೈರೆಕ್ಟ್ ಆಗಿ ನಾವು ಸೆಕ್ಷನ್ ಬಂದ್ಬಿಡೋಣ. ಸ್ಟೇಟ್ಮೆಂಟ್, ಆಬ್ಜೆಕ್ಟಿವ್ ಎಕ್ಸೆಟ್ರಾ ಎಕ್ಸೆಟ್ರಾ ಏನು ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಯು ಕ್ಯಾನ್ ಜಸ್ಟ್ ಹ್ಯಾವ್ ಅ ಲುಕ್ ಎಟ್ ದಿಸ್, ಗ್ಲಾನ್ಸ್ ನೋಡ್ಕೋಬಹುದು. ಅಂಡ್ ಕರ್ನಾಟಕ ರೆಂಟ್ ಆಕ್ಟ್. ಸೊ ಈ ಕರ್ನಾಟಕ ರೆಂಟ್ ಆಕ್ಟ್ ಗೆ ಶಾರ್ಟ್ ಟೈಟಲ್ ಎಕ್ಸ್ಟೆಂಟ್ ಅಂಡ್ ಕಮೆನ್ಸ್ಮೆಂಟ್ ಅಂತಂದ್ರೆ ಹೋಲ್ ಆಫ್ ಕರ್ನಾಟಕ ಬಿಟ್ಟು ಬೇರೆ ಎಲ್ಲೂ ಅಪ್ಲೈ ಆಗೋದಿಲ್ಲ. ಬಟ್ ಇದಕ್ಕೊಂದು ಸೆಂಟ್ರಲ್ ಆಕ್ಟ್ ಅಂತ ಇರ್ಬೇಕಲ್ವಾ. ಸೊ ವಿಚ್ ಗವರ್ನ್ಸ್, ಇವಾಗ ಎಲ್ಲಿ ಕರ್ನಾಟಕ ರೆಂಟ್ ಆಕ್ಟ್ ಅಪ್ಲೈ ಆಗಲ್ಲ ಅಲ್ಲೇನ್ ಮಾಡೋದು, ಅಲ್ಲಿ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್ ಅಪ್ಲೈ ಆಗತ್ತೆ. ಕ್ಲಿಯರ್? ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್ ನಮಗೆ ವೇರ್ ಕರ್ನಾಟಕ ರೆಂಟ್ ಆಕ್ಟ್ ಎಂಡ್ ಆಗುತ್ತೆ, ದಟ್ ಈಸ್ ಒಂದು ಸ್ಪೆಸಿಫಿಕ್ ಪ್ರಾಪರ್ಟಿನ ಡೈಮೆನ್ಷನ್ಸ್ ಅಷ್ಟೇನೆ ಇದೆ ಅಪ್ಲೈ ಆಗೋದು ಅಂತಂದಾಗ, ಅದಕ್ಕೆ ಮೀರಿದ ಪ್ರಾಪರ್ಟಿ ಅಂತಂದ್ರೆ ಅಲ್ಲಿ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್ ಅಪ್ಲೈ ಆಗುತ್ತೆ. ಸೊ ಅಪ್ಲಿಕಬಿಲಿಟಿ ಆಫ್ ಲಾ ಇಸ್ ಅ ಇಂಪಾರ್ಟೆಂಟ್ ಕ್ವೆಶನ್. ಎಕ್ಸಾಮ್ ಅಲ್ಲಿ ನೀವು ಕೇಳಿರ್ತೀರಿ, ಜುಡಿಷಿಯರಿ ಎಕ್ಸಾಮ್ ಅಲ್ಲಿ ಈ ಕ್ವೆಶನ್ಸ್ ನಿಮಗೆ ಬರುತ್ತೆ. ಎಲ್ಲಿಗೆ ಅಪ್ಲೈ ಆಗುತ್ತೆ, ಯಾವ ಪ್ರಾಪರ್ಟಿಗೆ ಅಪ್ಲೈ ಆಗೋದಿಲ್ಲ, ಎಷ್ಟು ರೆಂಟ್ ಇದ್ರೆ ಅದು ಅಪ್ಲೈ ಆಗುತ್ತೆ ಕರ್ನಾಟಕ ರೆಂಟ್ ಆಕ್ಟ್, ಎಷ್ಟು ರೆಂಟ್ ಮೀರಿದ್ರೆ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್ ಬರಬೇಕು ಎಕ್ಸೆಟ್ರಾ. ಸೊ ವೆಲ್ ಕರ್ನಾಟಕ ರೆಂಟ್ ಆಕ್ಟ್ ಇಸ್ ನಾಟ್ ಅಪ್ಲೈಕಬಲ್, ಅಲ್ಲಿ ನಮಗೆ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್ ಅಪ್ಲೈ ಆಗತ್ತೆ. ಕ್ಲಿಯರ್? ಸೊ ಅಲ್ಲಿನೂ ಸಹ ನಾವು ಲೀಸ್ ಬಗ್ಗೆ ಮಾತನಾಡ್ತೀವಿ. ಅಂಡ್ ಸೊ ಹಾಗಾಗಿ ಆ ಟಾಪಿಕ್ ನಮಗೆ ಕವರ್ ಆಗುತ್ತೆ ಈ ಸ್ಪೆಸಿಫಿಕ್ ಪೋರ್ಷನ್ಗೆ. ಸೊ ಈಗ ಯಾವುದೇ ರೀತಿ ರೈಟ್ ಟೈಟಲ್ ಟ್ರಾನ್ಸ್ಫರ್ ಆಗ್ತಿರೋದಲ್ಲ. ಓನ್ಲಿ ಥಿಂಗ್ ಇಸ್ ಎಂಜಾಯ್ಮೆಂಟ್ ಗೋಸ್ಕರ ಒಂದು ಪ್ರಾಪರ್ಟಿನ ರೆಂಟ್ಗೋಸ್ಕರ ಕೊಡ್ತಿರೋದು. ರೆಂಟ್ ಅಂತಂದ್ರೆ ಸ್ಪೆಸಿಫಿಕ್ ಒಂದು ಇಮ್ಮೂವಬಲ್ ಪ್ರಾಪರ್ಟಿಗೆ ಪ್ರತಿ ತಿಂಗಳು ಇಷ್ಟು ಬಾಡಿಗೆ ಅಂಡ್ ಅಡ್ವಾನ್ಸ್ ಆಗಿ ಒಂದಿಷ್ಟು ದುಡ್ಡು ಎಕ್ಸೆಟ್ರಾ ಅಂತ ಹೇಳಿ ಕೊಟ್ಟು ನಾವು ಏನು ರೆಂಟ್ಗೆ ಅಂತ ಒಂದು ನಮ್ಮ ಪ್ರಾಪರ್ಟಿನ ಫಾರ್ ದ ಅದರ್ ಪರ್ಸನ್ಸ್ ಎಂಜಾಯ್ಮೆಂಟ್ಗೆ ಕೊಡ್ತಿರೋಂಥದ್ದು. ಆ ಟೈಮಲ್ಲಿ ಆ ವ್ಯಕ್ತಿಯ ಪೊಸಿಷನ್ ಅಲ್ಲಿ ಇರುತ್ತೆ. ಬಿಲೋ 11 ಮಂತ್ಸ್ ಅಂತಂದ್ರೆ ಆ ಒಂದು ಸ್ಪೆಸಿಫಿಕ್ ರೆಂಟ್ ಅಗ್ರಿಮೆಂಟ್ ನ ರಿಜಿಸ್ಟ್ರೇಷನ್ ಅವಶ್ಯಕತೆ ಇಲ್ಲ. ಬಟ್ ಅಬೌವ್ 11 ಮಂತ್ಸ್ ಅಂತಂದಾಗ ಸೆಕ್ಷನ್ 17 ಆಫ್ ರಿಜಿಸ್ಟ್ರೇಷನ್ ಆಕ್ಟ್ ಪ್ರಕಾರ ರಿಜಿಸ್ಟ್ರೇಷನ್ ಮ್ಯಾಂಡೇಟರಿ ಆಗಿರುತ್ತೆ. ಇದು ಬೇಸಿಕ್ ಕಾನ್ಸೆಪ್ಟ್. ಸೊ ಈಗ ಇಲ್ಲಿ ನಮಗೆ ಎಕ್ಸ್ಟೆಂಟ್ ಅಂಡ್ ಕಮೆನ್ಸ್ಮೆಂಟ್ ಅಂತಂದ್ರೆ ಕರ್ನಾಟಕದಲ್ಲಿ ಮಾತ್ರ ಅಪ್ಲೈ ಆಗ್ತಿರೋದು.
ಕ್ಲಿಯರ್. ಅಂಡ್ ಅದು ಸ್ಪೆಸಿಫಿಕ್ ಪ್ರಾಪರ್ಟಿಗೆ, ಎಲ್ಲಿಗೆ. ದಿಸ್ ಈಸ್ ಟು ಅಂಡ್ ವೆರಿ ಇಂಪಾರ್ಟೆಂಟ್ ಫಾರ್ ಪ್ರಿಲಿಮ್ಸ್ ಅಂಡ್ ಅದರ್ ಎಕ್ಸಾಮ್. ಪ್ರಿಲಿಮ್ಸ್ ಅಂತ ಅಂದಾಗ ಸಿವಿಲ್ ಜಡ್ಜ್ ಎಕ್ಸಾಮ್. ಅಪ್ಲಿಕೇಶನ್ ಆಫ್ ದ ಆಕ್ಟ್ ಚಾಪ್ಟರ್ 1 to 3 ಅಂಡ್ ಚಾಪ್ಟರ್ 5 to 8 ನಮಗೆ ಎರಡು ರೀತಿ ಶೆಡ್ಯೂಲ್ಸ್ ಗಳನ್ನು ಸಹ ಇದೆ. ಸೊ ಎರಡು ರೀತಿ ಶೆಡ್ಯೂಲ್ ಅಂತಂದಾಗ ಆ ಸ್ಪೆಸಿಫಿಕ್ ಪ್ರಾಪರ್ಟಿ ಮುನ್ಸಿಪಲ್ ಕಾರ್ಪೊರೇಷನ್ ಏರಿಯಾಗೆ ಯಾವಾಗ ಅಪ್ಲೈ ಆಗುತ್ತೆ ಅಂಡ್ ಕಾರ್ಪೊರೇಷನ್ ಏರಿಯಾಗೆ ಯಾವ್ದೆಲ್ಲ ಅಪ್ಲೈ ಆಗುತ್ತೆ ಅನ್ನೋದ್ರ ರಿಲೇಟೆಡ್ ಶೆಡ್ಯೂಲ್ಸ್ ಅಲ್ಲಿ ನಾವು ಮಾತನಾಡಿದೀವಿ. ಸೊ ಈಗ ಅದು ನಾವು ನಾಟ್ ಸೊ ಇಂಪಾರ್ಟೆಂಟ್ ಬಟ್ ನೆಕ್ಸ್ಟ್ ಟಾಪಿಕ್. ಸೊ ಇಲ್ಲಿ ಅಪ್ಲಿಕೇಶನ್ ಅಂತ ಬಂದಾಗ ನಮಗೆ ಚಾಪ್ಟರ್ 1 to 3 and 5 to 8 shall be applicable to first schedule. Chapter 1 to 4 shall be applicable to second schedule, that is municipal area and corporation area ge. Nothing contained in the act shall apply. First thing, apply agodilla, that is e act ಇಲ್ಲಿ ನಾವೇನ್ ಹೇಳ್ತಿರೋದು ಚಾಪ್ಟರ್ 1 ಇಂದ ಇಲ್ಲಿ ತನಕ ಏನಿದೆ ಇದು ಅಪ್ಲಿಕಬಿಲಿಟಿ ಹೇಳ್ತು ಅಷ್ಟೇನೆ. ಅಪ್ಲೈ ಆಗೋದಿಲ್ಲ ಅಂತ ಹೇಳ್ತಿದೀವಿ, ದಟ್ ಈಸ್ ಇಂಪಾರ್ಟೆಂಟ್. ನಥಿಂಗ್ ಇನ್ ದಿಸ್ ಆಕ್ಟ್ ಶಾಲ್ ಅಪ್ಲೈ ಟು ಪ್ರಿಮೈಸಸ್ ಬಿಲಾಂಗಿಂಗ್ ಟು ಸ್ಟೇಟ್ ಗವರ್ಮೆಂಟ್, ಸೆಂಟ್ರಲ್ ಗವರ್ಮೆಂಟ್, ಲೋಕಲ್ ಅಥಾರಿಟಿಗೆ ಅಪ್ಲೈ ಆಗೋದಿಲ್ಲ. ಮುಜರಾಯ್ ಅಥವಾ ರಿಲಿಜಿಯಸ್ ಅಂಡ್ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ ವಕ್ಫ್ಗೆ ಅಪ್ಲೈ ಆಗೋದಿಲ್ಲ. ರಿಮೆಂಬರ್ ಇಲ್ಲಿ ಹೇಳ್ಬೇಕಿದ್ದು ವೇರ್ ಇಟ್ ವಿಲ್ ನಾಟ್ ಅಪ್ಲೈ ಅಂತ, ಬಟ್ ಎಲ್ಲಿ ಅಪ್ಲೈ ಆಗುತ್ತೆ ಅಂತ ಹೆಡ್ಡಿಂಗ್ ಇದೆ, ಬಟ್ ಒಳಗಡೆ ಇಂಪಾರ್ಟೆಂಟ್ ಪೋರ್ಷನ್ ಏನು ಅಪ್ಲೈ ಆಗೋದಿಲ್ಲ ಅಂತ. ಇದನ್ನ ಬಿಟ್ಟು ಬೇರೆ ಹೊರತಾಗಿರುವಂತ ಜಾಗಗಳಲ್ಲಿ ಬಟ್ ಇನ್ನೂ ಇದೆ ನಮಗೆ ಕ್ಲಾಸಸ್ ಕಂಪ್ಲೀಟ್ ಅಲ್ಲಿಗೆ ಮುಗುದಿಲ್ಲ. ಸೊ ಮುಜರಾಯ್, ಸೆಂಟ್ರಲ್ ಗವರ್ಮೆಂಟ್, ಸ್ಟೇಟ್ ಗವರ್ಮೆಂಟ್ ಇಲ್ಲಿ ಎಲ್ಲೂ ರೆಂಟ್ ಆಕ್ಟ್ ಅಪ್ಲಿಕೇಬಲ್ ಆಗಲ್ಲ. ನೆಕ್ಸ್ಟ್, ಟು ಎನಿ ಬಿಲ್ಡಿಂಗ್ ಬಿಲಾಂಗಿಂಗ್ ಟು ಕೋಆಪರೇಟಿವ್ ಸೊಸೈಟಿ ರಿಜಿಸ್ಟರ್ಡ್ or deemed to be under Karnataka Cooperative Societies Act or multi-state cooperative societies. ಸೊ ಈ ಕೋಆಪರೇಟಿವ್ ಸೊಸೈಟೀಸ್ ಗೆ ಓನ್ ಮಾಡ್ಕೊಳ್ತಿರುವಂತ ಬಿಲ್ಡಿಂಗ್ಸ್ ಗೆ ಕೂಡ ಸಹ ಅಪ್ಲೈ ಆಗಲ್ಲ. ಟು ಬಿಲ್ಡಿಂಗ್ ಬಿಲಾಂಗಿಂಗ್ ಟು ಮಾರ್ಕೆಟ್ ಕಮಿಟಿ ಎಸ್ಟಾಬ್ಲಿಷ್ಡ್ ಅಂಡರ್ ಕರ್ನಾಟಕ ಅಗ್ರಿಕಲ್ಚರಲ್ ಪ್ರೊಡ್ಯೂಸ್ ಮಾರ್ಕೆಟಿಂಗ್ ರೆಗ್ಯುಲೇಷನ್ ಆಕ್ಟ್, ಸೊ KPMC ಎಕ್ಸೆಟ್ರಾ. ಸೊ ಕರ್ನಾಟಕ ಅಗ್ರಿಕಲ್ಚರಲ್ ಪ್ರೊಡ್ಯೂಸ್ ಮಾರ್ಕೆಟಿಂಗ್ ರೆಗ್ಯುಲೇಷನ್ ಆಕ್ಟ್ ಅಕಾರ್ಡಿಂಗ್ಲಿ ಇರುವಂತ ಬಿಲ್ಡಿಂಗ್ಸ್ ಗೆ ಅಪ್ಲೈ ಆಗಲ್ಲ. Any tenancy other like relationship created by a grant from the state government, central government in respect of any premises taken on lease or requisition by the state government or central government. ಸ್ಟೇಟ್ ಗವರ್ಮೆಂಟ್ ಅಥವಾ ಸೆಂಟ್ರಲ್ ಗವರ್ಮೆಂಟ್ ಕಡೆಯಿಂದ ಒಂದು ಗ್ರಾಂಟ್ ರೀತಿ ತಗೊಂಡಿರುವಂತ ಲೀಸ್ ನೋಡೋದಕ್ಕೆ ನಿಮಗೆ ದುಡ್ಡು ಕೊಟ್ಟು ಅಲ್ಲಿ ಇರ್ತಿದ್ದಾರೆ ಅನ್ನೋದು ಆಗಿರಬಹುದು, ಬಟ್ ಅಲ್ಲಿಗೆ ರೆಂಟ್ ಆಕ್ಟ್ ಅಪ್ಲೈ ಆಗೋದಿಲ್ಲ. ಹಲವಾರು ಗವರ್ಮೆಂಟ್ ಕ್ವಾರ್ಟರ್ಸ್ ಆಗಿರ್ಬೋದು, ಸ್ಟೇ ಪ್ಲೇಸಸ್ ಎಕ್ಸೆಟ್ರಾ ಅಂತ ಏನಿರುತ್ತೆ ಅಲ್ಲಿ ಎಲ್ಲಾನು ಸಹ ಅಪ್ಲೈ ಆಗಲ್ಲ. ದಟ್ ಈಸ್ ಯಾವುದೇ ಒಂದು ರೀತಿ ವೈಲೇಷನ್ ಆಯ್ತು, ದೆನ್ ಇದರ ನೀವು ಸೂ ಮಾಡಕ್ ಆಗೋದಿಲ್ಲ. ಟು ಎನಿ ಪ್ರಿಮೈಸಸ್ ಡೀಮ್ಡ್ ರೆಂಟ್ ಆನ್ ದ ಡೇಟ್ ಆಫ್ ದ ಕಮೆನ್ಸ್ಮೆಂಟ್ ಆಫ್ ದಿಸ್ ಆಕ್ಟ್ ಸ್ಟ್ಯಾಂಡರ್ಡ್ ರೆಂಟ್ ಆಫ್ ವಿಚ್ ಎಕ್ಸೀಡ್ಸ್, ಕಮೆನ್ಸ್ ಆದಾಗಿಂದ ಸ್ಟ್ಯಾಂಡರ್ಡ್ ರೆಂಟ್ ಎಷ್ಟಿರಬೇಕು ಅಂದ್ರೆ 3,500 rupees ಪರ್ ಮಂತ್. 3,500 rupees per month in any area referred to in part A of first schedule, that is corporation area ಅಲ್ಲಿ 3,500 rupees ಗಿಂತ ಜಾಸ್ತಿ ರೆಂಟ್ ಆಗಿದ್ರೆ ಅಪ್ಲೈ ಆಗಲ್ಲ. 2,000 rupees per month in any other area. ಎನಿ ಅದರ್ ಅಂತಂದ್ರೆ ಮುನ್ಸಿಪಲ್ ಏರಿಯಾ. ಸೊ ಮುನ್ಸಿಪಲ್ ಏರಿಯಾ ಅಲ್ಲಿ 2,000 rupees. 2,000 rupees ಗಿಂತ ಜಾಸ್ತಿ ರೆಂಟ್ ಆಗಿರುವಂತ ಪ್ರಿಮೈಸಸ್ಗೆ ಕರ್ನಾಟಕ ರೆಂಟ್ ಆಕ್ಟ್ ಅಪ್ಲೈ ಆಗಲ್ಲ ಮುನ್ಸಿಪಲ್ ಏರಿಯಾ ಅಲ್ಲಿ. ಕಾರ್ಪೊರೇಷನ್ ಅಂತ ಬರುವಾಗ 3,500 rupees ಗಿಂತ ಜಾಸ್ತಿ ರೆಂಟ್ ಇದ್ರೆ ಅಪ್ಲೈ ಆಗೋದಿಲ್ಲ. ಕ್ಲಿಯರ್? ಸೊ ಅಂದಾಜು ನೀವು ಮಾಡ್ಕೋಬಹುದು ಇನ್ಯಾವ ರೀತಿ ಪ್ರಾಪರ್ಟಿ ಆಗಿರಬಹುದು 2,000 rupees ಗಿಂತ ಕಮ್ಮಿ ಇರುವಂತ ರೆಂಟ್ ಅಂತಂದ್ರೆ ಯಾವ್ದು ರೀತಿ ಆಗಿರಬಹುದು ಅನ್ನೋದು. ನೆಕ್ಸ್ಟ್, to any premises constructed or substantially renovated either before or after the commencement of this act for a period of 15 years from the date of the completion of such construction or substantial renovation. So ಈ ಆಕ್ಟ್ ಎಸ್ಟಾಬ್ಲಿಷ್ ಆದ ನಂತರದಿಂದ ಒಂದು 15 years ನ ಪೀರಿಯಡ್ ಅಲ್ಲಿ ರೆನೋವೇಷನ್ ಎಕ್ಸೆಟ್ರಾ ಆಗಿರುವಂತ ಪ್ರಿಮೈಸಸ್ ಗೆ ಅಪ್ಲೈ ಆಗೋದಿಲ್ಲ. To any premises used for non-residential purpose but excluding premises having plinth area of not exceeding 14 square meters used for commercial purpose. So to ಯಾವುದೇ premises used for non-residential ಅಂತಂದ್ರೆ ಕಮರ್ಷಿಯಲ್ ಪರ್ಪಸ್ ಗೆ ಯೂಸ್ ಮಾಡ್ತಿದ್ದಾರೆ ಅಂಡ್ ಆ ಕಮರ್ಷಿಯಲ್ ಪರ್ಪಸ್ ಅಲ್ಲಿ 14 ಸ್ಕ್ವೇರ್ ಮೀಟರ್, ಎಕ್ಸಾಮ್ ಗೆ 14 ಸ್ಕ್ವೇರ್ ಫೀಟ್ ಅಂತೆಲ್ಲ ಕೊಟ್ಟಿರ್ತಾರೆ. ಸೊ 14 ಸ್ಕ್ವೇರ್ ಮೀಟರ್ ಗಿಂತ ಜಾಸ್ತಿ ಏರಿಯಾ ಆಗಿದೆ ಅಂತಂದಾಗ ಅಲ್ಲಿಗೂ ಸಹ ಈ ಆಕ್ಟ್ ಅಪ್ಲೈ ಆಗೋದಿಲ್ಲ.
to any building or group of building of premises which the state government may by notification exempt in public interest from all or any of the provisions of this act. So state government ಕೊಟ್ಟಿರುವಂತ ಬೇರೆ ಯಾವುದೇ ಒಂದು ಪ್ರಿಮೈಸಸ್ ಅಲ್ಲಿಗೂ ಸಹ ಕರ್ನಾಟಕ ರೆಂಟ್ ಆಕ್ಟ್ ಅಪ್ಲೈ ಆಗೋದಿಲ್ಲ. ಸೊ ಕೆಲವೊಂದು ಸ್ಟಾಫ್ಗೆ ಹೋಟೆಲ್ಸ್ ಅಂತ, ಕೆಲವೊಂದು ನಮಗೆ ಹಾಸ್ಟೆಲ್ಸ್ ಎಕ್ಸೆಟ್ರಾ ದುಡ್ಡು ಕೊಟ್ಟು ಅಲ್ಲಿ ನಾವು ಇರ್ತಿದೀವಿ, ಸೀಮ್ಸ್ ಲೈಕ್ ರೆಂಟ್ ಅನ್ನೋ ರೀತಿ, ಬಟ್ ಆದ್ರೆ ಅಲ್ಲಿಗೆ ಕರ್ನಾಟಕ ರೆಂಟ್ ಆಕ್ಟ್ ಅಪ್ಲೈ ಆಗೋದಿಲ್ಲ. ಸೊ ಇದೆಲ್ಲಾನು ಈ ಸ್ಪೆಸಿಫಿಕ್ ಪೋರ್ಷನ್ಸ್ ಗೆ ಕರ್ನಾಟಕ ರೆಂಟ್ ಆಕ್ಟ್ ಅಪ್ಲೈ ಆಗಲ್ಲ. ದೀಸ್ ಡೂ ನಾಟ್ ಕವರ್ ಅಂಡರ್ ದ ರೆಂಟ್ ಆಕ್ಟ್. ಕ್ಲಿಯರ್? ನೆಕ್ಸ್ಟ್ ಡೆಫಿನೇಷನ್ ಅಂತಂದಾಗ ಕೆಲವು ಡೆಫಿನೇಷನ್ಸ್ ನೀವು ನೋಡ್ಕೊಳ್ಬಹುದು. ನಾಟ್ ಸೊ ಇಂಪಾರ್ಟೆಂಟ್ ಬಟ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್. ಬಿಲ್ಡಿಂಗ್ ಅಂತಂದ್ರೆ ಯಾವುದೇ ಒಂದು ಬಿಲ್ಡಿಂಗ್, ಹಟ್ ಆರ್ ಎನಿ ಪಾರ್ಟ್ ಆಫ್ ಬಿಲ್ಡಿಂಗ್, ಫಾರ್ಮ್ ಹೌಸ್ ಲೆಟ್ ಸಪರೇಟ್ಲಿ ಅಂಡ್ ಇನ್ಕ್ಲೂಡ್ಸ್ ಅದರಲ್ಲಿ ಗಾರ್ಡನ್ ಇದೆಲ್ಲ ಎಕ್ಸೆಟ್ರಾ ಇದೆ, ಅದನ್ನ ನಾವು ಬಿಲ್ಡಿಂಗ್ ಅಂತ ಕರಿತೀವಿ. ಒಂದು ಲ್ಯಾಂಡ್ ಲಾರ್ಡ್ ಏನು ಮತ್ತೆ ಟೆನೆಂಟ್ ಏನು ಅನ್ನೋದನ್ನ ನೋಡ್ಕೊಳ್ಳಿ. ಸೊ ನಿಮಗೆ ಯಾಕಂದ್ರೆ ಟೆನೆನ್ಸಿ ಆಕ್ಟ್ ಆಗಿರೋದ್ರಿಂದ ಅದು ಇಂಪಾರ್ಟೆಂಟ್ ಅಂತ ಅನ್ಕೋಬಹುದು. ಲ್ಯಾಂಡ್ ಲಾರ್ಡ್ ಅಂತಂದ್ರೆ ಮೀನ್ಸ್ ಅ ಪರ್ಸನ್ ಹೂ ಫಾರ್ ಟೈಮ್ ಬೀಯಿಂಗ್ ಇಸ್ ರಿಸೀವಿಂಗ್, ಆ ಸದ್ಯಕ್ಕೆ ಯಾರು ದುಡ್ಡನ್ನ ರಿಸೀವ್ ಮಾಡ್ಕೊಳ್ತಿದ್ದಾರೆ ಸ್ಪೆಸಿಫಿಕ್ ಪ್ರಾಪರ್ಟಿಯಿಂದ, or is entitled to receive any rent on any premises whether on his own account or account on the behalf or benefit of any other person. ಬೇರೊಬ್ಬ ವ್ಯಕ್ತಿಗೋಸ್ಕರ ತಗೊಳ್ತಿದ್ದಾನೆ, ಬಟ್ ಅವ್ನು ತಗೊಳ್ತಿದ್ದಾನೆ ಸದ್ಯಕ್ಕೆ ಪ್ರಾಪರ್ಟಿಯಿಂದ ಬೆನಿಫಿಟ್ ಅನ್ನ ರಿಸೀವ್ ಮಾಡ್ಕೊಳ್ತಿದ್ದಾನೆ ದುಡ್ಡನ್ನ. ಟ್ರಸ್ಟಿ, ಗಾರ್ಜಿಯನ್ or receiver of for any other person or who would so receive the rent to be entitled to be receive the rent if the premises were to let to a tenant. ಯಾರಾದ್ರೂ ಟೆನೆಂಟ್ ಗೆ ಕೊಟ್ಟಿದ್ದಾರೆ. ಟೆನೆಂಟ್ ಅಂತಂದ್ರೆ ಬಾಡಿಗೆದಾರ, ಲ್ಯಾಂಡ್ ಲಾರ್ಡ್ ಅಂತಂದ್ರೆ ಮಾಲೀಕರು. ಸೊ ಮಾಲೀಕರು ಯಾರು ಬಾಡಿಗೆನ ತಗೊಳ್ತಿದ್ದಾರೆ ಅವರು ಮಾಲೀಕರು. ಸೊ ಫಾರ್ ದಟ್ ಸ್ಪೆಸಿಫಿಕ್ ಟೈಮ್ ಪೀರಿಯಡ್ ಕೂಡ ಸಹ ನೀವು ತಗೊಳ್ತಿದ್ರಿ ಅಂತಂದ್ರೆ ನೀವು ಅದಕ್ಕೆ ಲ್ಯಾಂಡ್ ಲಾರ್ಡ್, ಆ ಪ್ರಾಪರ್ಟಿಗೆ ಲ್ಯಾಂಡ್ ಲಾರ್ಡ್ ಅಂತ ಕರೆಸ್ಕೊಳ್ತೀರಿ. ದೆನ್ ಯು ಕ್ಯಾನ್ ಸಿ ಟೆನೆಂಟ್ ಅಂತಂದ್ರೆ ಎನಿ ಪರ್ಸನ್, ಬಾಡಿಗೆದಾರ ಯಾರು ಅಂತಂದ್ರೆ any person by whose account on behalf of the rent of any premises is or but a special contract would be payable and includes subtenant ಕೂಡ include ಆಗ್ತಾರೆ. ಸೊ ಒಂದು ಸ್ಪೆಷಲ್ ಕಾಂಟ್ರಾಕ್ಟ್ ಮುಖಾಂತರ ಟೆನೆಂಟ್ ಅಂತಂದ್ರೆ ಆ ಬಾಡಿಗೆದಾರ ದುಡ್ಡು ಕಟ್ಟುವಂತ ವ್ಯಕ್ತಿ would be payable. Any continuing in possession after the termination of his tenancy but does not include any person to whom a license as defined in the section 52 of Easements Act. ಸೊ ಅದು ಗ್ರಾಂಟ್ ಆಗಿದೆ ಲೈಸೆನ್ಸ್ ಅನ್ನೋದು ಬಿಟ್ಟು ಬೇರೆಲ್ಲ ವ್ಯಕ್ತಿಯರು ಈ ಯಾರು ದುಡ್ಡು ಕಟ್ಟಬೇಕು ಸ್ಪೆಸಿಫಿಕ್ ಪ್ರಿಮೈಸಸ್ ನ ಎಂಜಾಯ್ ಮಾಡೋದಕ್ಕೆ ಅವರು ನಮಗೆ ಟೆನೆಂಟ್ ಅಂತ ಅನಿಸ್ಕೊಳ್ತಾರೆ. ಕ್ಲಿಯರ್? ನೆಕ್ಸ್ಟ್ ಇಲ್ಲಿ ನಮಗೆ ಟೆನೆನ್ಸಿ ಅಗ್ರಿಮೆಂಟ್ ಟು ಬಿ ಇನ್ ರೈಟಿಂಗ್, ಇದು ಮ್ಯಾಂಡೇಟರಿ. ಯಾವ ರೀತಿ ಓರಲ್ ಅಲ್ಲಿ ಆಗೋದಿಲ್ಲ, ನಮಗೆ ರೈಟಿಂಗ್ ಅಲ್ಲಿ ಇರಲೇಬೇಕು. ನೆಕ್ಸ್ಟ್ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್ ನ ಸೆಕ್ಷನ್ 107 ಏನೇ ಹೇಳಿರ್ಲಿ, ನಾಟ್ ವಿತ್ ಸ್ಟ್ಯಾಂಡಿಂಗ್ ಎನಿಥಿಂಗ್ ಕಂಟೈನ್ಡ್ ಇನ್ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್ ನಾವಿಲ್ಲಿ ಮೆನ್ಷನ್ ಮಾಡ್ತಿದೀವಿ ಬಿಕಾಸ್ ಇದನ್ನ ನಾವು ನೆಕ್ಸ್ಟ್ ಗವರ್ನ್ ಮಾಡೋದು ಅಥವಾ ಮೇಜರ್ ಲಾ ಇದಕ್ಕೆ ಅಂತಂದ್ರೆ TPA ಆಗಿರುತ್ತೆ. ಟೇಕ್ ಎನಿ ಪ್ರಿಮೈಸಸ್ ಎಕ್ಸೆಪ್ಟ್ ಇನ್ ಅನ್ ಅಗ್ರಿಮೆಂಟ್ ಇನ್ ರೈಟಿಂಗ್ ಅಲ್ಲಿ ಇರೋದು ಮ್ಯಾಂಡೇಟರಿ ಟು ಬಿ ಅಂಡರ್ ಕರ್ನಾಟಕ ರೆಂಟ್ ಆಕ್ಟ್. ಸೆಕ್ಷನ್ 5 ಇಂಪಾರ್ಟೆಂಟ್ ನಮಗೆ ಎಕ್ಸಾಮ್ ನ ಪರ್ಪಸ್ ಅಲ್ಲಿ. ಸೆಕ್ಷನ್ 5 ಇನ್ಹೆರಿಟಬಿಲಿಟಿ ಆಫ್ ಟೆನೆನ್ಸಿ ಬಗ್ಗೆ ಹೇಳುತ್ತೆ. ಇಫ್ ಇನ್ ಕೇಸ್ ಅ ಟೆನೆಂಟ್ ಅಥವಾ ಯಾರು ಟೆನೆನ್ಸಿಯಲ್ಲಿದ್ದಾರೆ ಅವರ ಒಂದು ಸಾವಾಗಿರುತ್ತೆ ಅಂತಂದಾಗ ಆ ಮನೆಯಲ್ಲಿ ಇರುವಂತ ಅವರ ಡಿಪೆಂಡೆಂಟ್ಸ್ ಯಾರಿದ್ದಾರೆ ಅವರು ಇನ್ನೆಷ್ಟು ದಿನ ಅದನ್ನ ಕಂಟಿನ್ಯೂ ಮಾಡಬಹುದು ಆ ಟೆನೆನ್ಸಿನ ಅಂತಂದ್ರೆ ಇಟ್ ವಿಲ್ ಡ್ವೆಲ್ ಅಪಾನ್ ಫಾರ್ 5 years. ಆ ದಿನದಿಂದ 5 ವರ್ಷದ ತನಕ. ಸೊ ಇನ್ ಅನ್ ಇವೆಂಟ್ ಆಫ್ ಡೆತ್ ಆಫ್ ಅ ಟೆನೆಂಟ್ ದ ಟೆನೆನ್ಸಿ ಶಾಲ್ ಡ್ವೆಲ್ ಫಾರ್ ಅ ಪೀರಿಯಡ್ ಆಫ್ 5 years. ಇದು ದೇರ್ ಇಸ್ ಅನ್ ಅಮೆಂಡ್ಮೆಂಟ್ ಫ್ರಮ್ ದ ಡೇಟ್ ಆನ್ ಹಿಸ್ ಡೆತ್ ಟು ಹಿಸ್ ಸಕ್ಸೆಸರ್ಸ್. ದಟ್ ಆ ಸಕ್ಸೆಸರ್ಸ್ ಯಾರು ಅಂದ್ರೆ ಅವನ ಸ್ಪೌಸ್, ಹೆಂಡತಿ ಅಥವಾ ಗಂಡ. ಸಾವಾಗಿರೋದು ಯಾರು ಅವರ ಒಂದು ಸ್ಪೌಸ್, ಸನ್ ಆರ್ ಡಾಟರ್, ಮಗ ಮಗಳು ಅಥವಾ ಇಬ್ರು ಸಹ ಅವರ ತಂದೆ ತಾಯಿ ಅಂಡ್ ಅವರ ಡಾಟರ್ ಇನ್ ಲಾ ಬೀಯಿಂಗ್ ದ ವಿಡೋ ಆಫ್ ಹಿಸ್ ಪ್ರಿಡಿಸೀಸ್ ಸನ್. ಸೊ ವಿಡೋ ಆಗಿರುವಂತಹ ಒಂದು ಡಾಟರ್ ಇನ್ ಲಾ ಕೂಡ ಸಹ ನಡೀತಾರೆ. ಈ 5 ಸ್ಪೆಸಿಫಿಕ್ ಕ್ಯಾಟಗರೀಸ್ ಅಲ್ಲಿ ಇರುವಂತಹ ಜನರಿಗೆ 5 ವರ್ಷದ ತನಕ ಇನ್ಹೆರಿಟಬಿಲಿಟಿ ಇರುತ್ತೆ. ದಟ್ ಇಸ್ ಆ ಮನೆಯಲ್ಲಿ ಅವರು ಆಸ್ ಅ ಟೆನೆಂಟ್ ಕಂಟಿನ್ಯೂ ಮಾಡಬಹುದು. ನೆಕ್ಸ್ಟ್ ಆಫ್ಟರ್ ಸೆಕ್ಷನ್ 5 ವಿ ಕ್ಯಾನ್ ಡೈರೆಕ್ಟ್ಲಿ ಕಮ್ ಟು ರೆಂಟ್ ಪೇಯಬಲ್ ಎಕ್ಸೆಟ್ರಾ. ಇದೆಲ್ಲ ನೀವು ನೋಡ್ಕೊಳ್ಬಹುದು. ಒಂದು ರೀಡಿಂಗ್ ಕೊಟ್ಟು ನೋಡಿ ಆಕ್ಟ್ ಗೆ. ನಮಗೆ ಸ್ಪೆಸಿಫಿಕ್ ಆಗಿ ನಾವು ಸೆಕ್ಷನ್ 27 ಗೆ ಬರೋಣ, ವಿಚ್ ಇಸ್ ಅಬೌಟ್ ಎವಿಕ್ಷನ್, ವಿಚ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಆಲ್ಸೋ. ಸೊ ಎವಿಕ್ಷನ್ ಅಂತ ಬಂದಾಗ ಯಾವ ಗ್ರೌಂಡ್ಸ್ ಮೇಲೆ ಒಂದು ಬಾಡಿಗೆದಾರನ ಮನೆಗಿಂದ ಹೊರಗೆ ಹಾಕುವಂತ ಅಧಿಕಾರ. ಸೊ ಯಾವುದೇ ಒಬ್ಬ ಟೆನೆಂಟ್ ನ ಮನೆಯಿಂದ ಹೊರಗೆ ಹಾಕ್ಬೇಕಂತಂದ್ರೆ ಬೇಸಿಕ್ ರೀಸನ್ ಜನರಿಗೆ ಗೊತ್ತಿರೋದು ಬಾಡಿಗೆ ಕಟ್ಟಿಲ್ಲ ಅಂತಂದಾಗ
ರೈಟ್. ಸೊ ಅದೊಂದು ಕಾರಣ. ಬಟ್ ಅದನ್ನ ಬಿಟ್ಟು ನಾವು ಇನ್ನಷ್ಟು ರೀಸನ್ಸ್ ಅನ್ನ ಇಲ್ಲಿ ಮೆನ್ಷನ್ ಮಾಡಿದೀವಿ. ದಟ್ ಇಸ್ ಸಬ್ಲೆಟಿಂಗ್ ಆಗಿರಬಹುದು ಎಕ್ಸೆಟ್ರಾ. ಸೊ ರೆಗ್ಯುಲೇಷನ್ ಆಫ್ ಎವಿಕ್ಷನ್, ಬಿಕಾಸ್ ಯಾವುದೇ ವಿನಾಕಾರಣ ಒಂದು ಟೆನೆಂಟ್ ನ ಮನೆಯಿಂದ ಹೊರಗೆ ಹಾಕಕ್ ಆಗೋದಿಲ್ಲ. ಆ ಒಂದು ನೋಟಿಸ್ ಪೀರಿಯಡ್ ಅನ್ನೋದು ಫಾಲೋ ಮಾಡ್ಬೇಕಾಗತ್ತೆ. ಎಷ್ಟು ದಿನ ತನಕ ಮನೇಲಿ ಇರ್ತೀರಿ ಎಕ್ಸೆಟ್ರಾ ಅನ್ನೋದು ಮೊದಲಿಂದಾನೇ ಡಿಸೈಡ್ ಆಗಿರುತ್ತೆ. ಅದ್ರ ಅಕಾರ್ಡಿಂಗ್ಲಿ ವ್ಯಕ್ತಿ ಇರ್ತಾನೆ. ಅಂಡ್ ಈ ನೋಟಿಸ್ ಪೀರಿಯಡ್ ಎಕ್ಸೆಟ್ರಾ ಏನಿದೆ ಅದೆಲ್ಲನೂ ಸಹ ಡಿಸೈಡ್ ಆಗುತ್ತೆ. ಬಟ್ ವಿತೌಟ್ ಎನಿ ರೀಸನ್ ಮನೆಯಿಂದ ಹೊರಗೆ ಹಾಕಬೇಕು ಅಂತಂದ್ರೆ ದಟ್ ಈಸ್ ಬೀಂಗ್ ರೆಗ್ಯುಲೇಟೆಡ್, ಬಿಕಾಸ್ ರೈಟ್ಸ್ ಆಫ್ ಟೆನೆಂಟ್ ಇಸ್ ಆಲ್ಸೋ ಟು ಬಿ ಪ್ರೊಟೆಕ್ಟೆಡ್. ಸೊ ರೈಟ್ಸ್ ಆಫ್ ಟೆನೆಂಟ್ 27, ಪ್ರೊಟೆಕ್ಷನ್ ಆಫ್ ಟೆನೆಂಟ್ಸ್ ಅಗೇನ್ಸ್ಟ್ ಎವಿಕ್ಷನ್. ಸೊ ಒಂದ್ ರೀತಿ ಟೆನೆಂಟ್ಸ್ ಇರುವಂತ ರೈಟ್ಸ್ ಏನು? ನಾಟ್ವಿಥ್ಸ್ಟ್ಯಾಂಡಿಂಗ್ ಎನಿಥಿಂಗ್ ಟು ದ ಕಾಂಟ್ರರಿ ಕಂಟೈನ್ ಇನ್ ದ ಆಕ್ಟ್ ಆರ್ ಎನಿ ಅದರ್ ಲಾ ಆರ್ ಕಾಂಟ್ರಾಕ್ಟ್. ಎಲ್ಲಿ ಕಾಂಟ್ರಾಕ್ಟ್ ಅಲ್ಲಿ ಎಕ್ಸೆಟ್ರಾ ನೀವು ಎಲ್ಲಿ ಏನೇ ಬರ್ದಿಟ್ಕೊಂಡಿರಿ ದಟ್ ಈ ವ್ಯಕ್ತಿ ಈ ಮನೆಯಲ್ಲಿ ಇರ್ತಾನೆ ಎಕ್ಸೆಟ್ರಾ ಅದು ಇದು ಅಂತ ಎಲ್ಲ. No order or decree for recovery of possession of any premises shall be made by the court, district judge or high court in favor of the landlord against a tenant. So ಎಲ್ಲಿ ಏನೇ ಹೇಳಿದ್ರು ಸಹ, ಯಾವುದೇ ಕಾಂಟ್ರಾಕ್ಟ್ ಅಲ್ಲಿ ಇದ್ರೂ ಸಹ ಒಬ್ಬ ವ್ಯಕ್ತಿ ಟೆನೆಂಟ್ ನ ವಿನಾಕಾರಣ ಹೊರಗೆ ಹಾಕೋ ಹಾಗಿಲ್ಲ. ಲ್ಯಾಂಡ್ ಲಾರ್ಡ್ ಒಬ್ಬ ವ್ಯಕ್ತಿನ ಹೊರಗೆ ಹಾಕೋ ರೀತಿ ಡಿಕ್ರಿ ಪಾಸ್ ಮಾಡೋ ಹಾಗಿಲ್ಲ. ಬಟ್ ಅಕಸ್ಮಾತ್ ಅವನು ಇಲ್ಲಿ ಕೊಟ್ಟಿರುವಂತ ಯಾವುದೇ ಒಂದು the court may, on an application made to in the prescribed manner, make an order for recovery of possession of premises on one or more of the following grounds only, namely. So, but ಇಲ್ಲಿ ಕೊಟ್ಟಿರುವಂತ ಗ್ರೌಂಡ್ಸ್ ನ ಬೇಸಿಸ್ ಮೇಲೆ ಲ್ಯಾಂಡ್ ಲಾರ್ಡ್ ಪೊಸೆಷನ್ ತಗೋಬೇಕು, ವಾಪಸ್ ನನಗೆ ನನ್ನ ಮನೆಯ ಪೊಸೆಷನ್ ಬೇಕು ಅಂತ ಹೇಳ್ತಿದ್ದಾನೆ, ವಿಚ್ ಇಸ್ ಇನ್ ಅನ್ ಆರ್ಡರ್ ಟು ಸೇ ದಟ್ ಇವ್ರನ್ನ ಹೊರಗೆ ಹಾಕಿ ಅಂತ. ಆವಾಗ ಮಾತ್ರ ಆರ್ಡರ್ ಪಾಸ್ ಮಾಡಬಹುದು. ಅಂಡ್ ಏನ್ ಗ್ರೌಂಡ್ಸ್ ಮೇಲೆ? ಫಸ್ಟ್ ಇಸ್ tenant has neither paid nor tendered the whole of the arrears of the rent and charges legally recoverable by him within 2 months from the date on which the notice of demand of payment has been served on him. So ಬಾಡಿಗೆ ಕಟ್ಟಿಲ್ಲ ಅಂತ ಹೇಳಿ ಅವನಿಗೆ ನೋಟಿಸ್ ಸರ್ವ್ ಮಾಡಿದೀವಿ. ಆಲ್ರೆಡಿ ಸೆಡ್ ನೋಟಿಸ್ ಪೀರಿಯಡ್ ಎಕ್ಸೆಟ್ರಾ ಮ್ಯಾಂಡೇಟರಿ. ನೋಟಿಸ್ ಸರ್ವ್ ಮಾಡಿದಿರಿ. ನೋಟಿಸ್ ಕೊಟ್ಟ ಮೇಲೇನು ಸಹ ಅವನು ಬಾಡಿಗೆ ಕೊಡ್ತಿಲ್ಲ, ವಾಟರ್ ಬಿಲ್, ಎಲೆಕ್ಟ್ರಿಸಿಟಿ ಬಿಲ್ ಎಕ್ಸೆಟ್ರಾ ಏನು ಕಟ್ಟಿಲ್ಲ. ಲೀಗಲಿ ರಿಕವರಬಲ್ ಅಂದ್ರೆ ವಾಟರ್ ಬಿಲ್, ಎಲೆಕ್ಟ್ರಿಸಿಟಿ ಬಿಲ್ ಎಕ್ಸೆಟ್ರಾ ಇದನ್ನೇನು ಅವನು ಕೊಟ್ಟಿಲ್ಲ. ಈವನ್ ಆಫ್ಟರ್ ಗಿವಿಂಗ್ ಆಫ್ ನೋಟಿಸ್ ಸರ್ವ್ ಮಾಡಿದ್ಮೇಲೆನು 2 ತಿಂಗಳ ಕಾಲಾವಕಾಶ ತನಕನೂ ಅವನೇನು ಕೊಟ್ಟಿಲ್ಲ. ಆವಾಗ ಅವನನ್ನ ಹೊರಗೆ ಹಾಕೋದಿಕ್ಕೆ ನಮಗೆ ಫಸ್ಟ್ ಗ್ರೌಂಡ್ ರೇಸ್ ಆಯ್ತು. ಸೆಕೆಂಡ್ ಗ್ರೌಂಡ್ ವುಡ್ ಬಿ ದಟ್ ದ ಟೆನೆಂಟ್ ಹ್ಯಾಸ್ ಆನ್ ಅನ್ ಅಪ್ಲಿಕೇಶನ್ ರೆಂಟ್ ಕಂಟ್ರೋಲ್ ಬಿಫೋರ್ ದ ಡೇಟ್ ಆಫ್ ದ ಚಾಪ್ಟರ್ ಆಫ್ಟರ್ ದ ಕಮೆನ್ಸ್ಮೆಂಟ್ ವಿತೌಟ್ ದ ಕನ್ಸೆಂಟ್ ಇನ್ ರೈಟಿಂಗ್ ಆಫ್ ದ ಲ್ಯಾಂಡ್ ಲಾರ್ಡ್ ನ ಕನ್ಸೆಂಟ್ ತಗೊಳ್ದೆ ರೈಟಿಂಗ್ ಅಲ್ಲಿ ಸಬ್ಲೆಟಿಂಗ್ ಮಾಡಿದ್ದಾನೆ. ಸಬ್ಲೆಟಿಂಗ್ ಅಂತಂದ್ರೆ ಈಗ ನಾನೊಬ್ಬ ವ್ಯಕ್ತಿ ಹತ್ರ 10,000 ರೂಪಾಯಿಗೆ ಅಂತ ಮನೆ ಬಾಡಿಗೆಗೆ ತಗೊಂಡು ಆ ಮನೆನ ನಾನು PG ಆಗಿ ಕನ್ವರ್ಟ್ ಮಾಡಿ ಅದರಲ್ಲಿ 10 ಜನ ಇರಿಸ್ತಿದ್ದೀನಿ ಅಂಡ್ ಒಬ್ಬೊಬ್ರ ಹತ್ರ ನಾನು 5,000 ತಗೊಳ್ತಿದ್ದೀನಿ ಅಂತಂದಾಗ ಇಟ್ ಈಸ್ ಸಬ್ಲೆಟಿಂಗ್. ಸೊ ಈ ತರ ಮಾಡ್ತಾರೆ, ಬಟ್ ಮಾಡೋದಕ್ಕೆ ಪರ್ಮಿಷನ್ ಇರಬೇಕು ಲ್ಯಾಂಡ್ ಲಾರ್ಡ್ ಇಂದ. ಅಂಡ್ ವಿತೌಟ್ ಪರ್ಮಿಷನ್ ಮಾಡ್ತಿರೋದು ಅಂತಂದ್ರೆ ತಪ್ಪಾಗತ್ತೆ. So subletting, assigned or otherwise parted with the possession of the whole or any part of the premises. ನೀವು ಸಬ್ಲೆಟಿಂಗ್ ಮಾಡಿದಿರಿ ಅಥವಾ ಅಲ್ಲಿಂದ ನೀವು ಹೊರಗೆ ಬಂದಿದ್ದೀರಿ, ಇಲ್ಲ ಅಂತಂದ್ರೆ ಬೇರೆ ಯಾರಿಗೂ ಕೊಟ್ಬಿಟ್ಟಿದ್ದೀರಿ ಮನೆ ಬಾಡಿಗೆನ ಎಕ್ಸೆಟ್ರಾ ಅಂತಂದಾಗ ಅಗೇನ್ ಎವಿಕ್ಷನ್ಗೆ ಗ್ರೌಂಡ್ ಆಗುತ್ತೆ. ಸಿ ಟೆನೆಂಟ್ ಹ್ಯಾಸ್ ಯೂಸ್ ದ ಪ್ರಿಮೈಸಸ್ ಫಾರ್ ಪರ್ಪಸ್ ಅದರ್ ದ್ಯಾನ್ ದಟ್ ವಿಚ್ ದೇ ವೇರ್ ಲೆಟ್ ವಿತೌಟ್ ಅಬ್ಟೈನಿಂಗ್ ದ ಕನ್ಸೆಂಟ್ ಇನ್ ರೈಟಿಂಗ್ ಆಫ್ ದ ಲ್ಯಾಂಡ್ ಲಾರ್ಡ್ ನ ಪರ್ಮಿಷನ್ ಇಲ್ಲದೆ ನಿಮಗೆ ಕೊಟ್ಟಿರೋದು ನಾನು ಮನೆ ವಾಸವಿರೋದಕ್ಕೆ ಬಾಡಿಗೆಗೆ ಫ್ಯಾಮಿಲಿ ಜೊತೆ ಇರೋದಕ್ಕೆ. ಬಟ್ ನೀವಲ್ಲಿ ಹುಡುಗರನ್ನ ಕರ್ಕೊಂಡ್ಬಂದು PG ಮಾಡ್ಕೊಂಡಿದ್ದೀರಿ. ಸೊ ಪರ್ಪಸ್ ಸರ್ವ್ ಆಗ್ತಿಲ್ಲ, ನಾನು ಕೊಟ್ಟಂತ ಪರ್ಪಸ್ ಅದಲ್ಲ. ದೆನ್ ಎವಿಕ್ಷನ್ಗೆ ಗ್ರೌಂಡ್ ಆಗುತ್ತೆ. ಪ್ರಿಮೈಸಸ್ ವೇರ್ ಲೆಟ್ ಅಂಡ್ ಟೆನೆಂಟ್ ಅಂಡ್ ಎನಿ ಮೆಂಬರ್ ಆಫ್ ಹಿಸ್ ಫ್ಯಾಮಿಲಿ ಹ್ಯಾಸ್ ಬೀನ್ ಇನ್ ಆಕ್ಯುಪೇಷನ್ ದೇರ್ ಆಫ್ ಅ ಪೀರಿಯಡ್ ಆಫ್ 6 months. Next, immediately before the date of application, recovery of possession thereof, provided landlord may request in writing. ಒಂದು ರೀಸನಬಲ್ ಕಾಸ್ ಇದ್ದು ನಿಮಗೆ ಒಂದು ರೈಟಿಂಗ್ ಅಲ್ಲಿ ನೋಟಿಸ್ ಎಕ್ಸೆಟ್ರಾ ಕೊಟ್ಟು ಪರ್ಮನೆಂಟ್ ಆಕ್ಯುಪೆನ್ಸಿ ಆಫ್ ಪ್ರಿಮೈಸಸ್ ಆಫ್ ಅ ಪರ್ಸನ್ ಟೆನೆಂಟ್ ಆರ್ ಹಿಸ್ ಫ್ಯಾಮಿಲಿ ನಾಟ್ ಎಕ್ಸೀಡಿಂಗ್ ಅ ಪೀರಿಯಡ್ ಆಫ್ ಟೆನೆನ್ಸಿ. ಸೊ ಒಂದು ನೋಟಿಸ್ ನಿಮಗೆ ರೈಟಿಂಗ್ ಅಲ್ಲಿ ಕೊಟ್ಟು ನಿಮ್ಮನ್ನ ಹೊರಗೆ ಹಾಕಬಹುದು. That the premises or any of the part thereof have become unsafe or unfit for human habitation. ಆ ಒಂದು ಸ್ಪೆಸಿಫಿಕ್ ಪ್ರಿಮೈಸಸ್ ಅವರ ಮನೆ ಏನಿದೆ ಅದಿನ್ನು ಮುಂದೆ ಜನರಿರೋ ರೀತಿ ಇಲ್ಲ. ಮೈಟ್ ಬಿ ಎನಿಥಿಂಗ್, ಇಲ್ಲಿಗಲ್ ಆಕ್ಟಿವಿಟಿ ನಡೆಸ್ತಿರಬಹುದು, ಅನ್ಲಾಫುಲಿ ಏನಾದ್ರು ಮಾಡ್ತಿರಬಹುದು, ಅಥವಾ ಅನ್ಹೈಜಿನಿಕ್ ಆಗಿರುವಂತ ಸ್ಪೇಸ್ ಆಗೋಗಿರಬಹುದು. ಸೊ ಈ ಎಲ್ಲಾ ಕಾರಣಕ್ಕೆ ದೆನ್ ಆ ಕಂಡೀಷನ್ ಅಲ್ಲಿನೂ ಸಹ ಎವಿಕ್ಷನ್ಗೆ ಗ್ರೌಂಡ್ ಆಗುತ್ತೆ. ಪ್ರಿಮೈಸಸ್ ದೇರ್ ಆಫ್
ಇಮ್ಮಿಡಿಯೇಟ್ ಡೆಮಾಲಿಷನ್ಗೋಸ್ಕರ ಬೇಕಾಗಿದೆ ಆ ಮನೆ. ಸೊ ಗವರ್ಮೆಂಟ್ ಕಡೆಯಿಂದ ಅಥವಾ ಲೋಕಲ್ ಅಥಾರಿಟಿ ಕಡೆಯಿಂದ ಆ ಮನೆನ ಡೆಮಾಲಿಷ್ ಮಾಡುವಂತ ಆರ್ಡರ್ ಇದೆ. ದೆನ್ ಅವಾಗ ಇಮಿಡಿಯೇಟ್ಲಿ ಆ ಮನೆನ ಪೊಸೆಷನ್ ವಾಪಸ್ ಬೇಕಿದೆ ಟೆನೆಂಟ್ಗೆ, ಲ್ಯಾಂಡ್ ಲಾರ್ಡಿಗೆ. ಎನಿ ಪ್ರಿಮೈಸಸ್ ಆರ್ ಎನಿ ಪಾರ್ಟ್ ದೇರ್ ಆಫ್ ರಿಕ್ವೈರ್ಡ್ ಬೈ ಲ್ಯಾಂಡ್ ಲಾರ್ಡ್ ಫಾರ್ ಕ್ಯಾರಿಂಗ್ ಔಟ್ ಎನಿ ರಿಪೇರ್, ಮನೆಗೆ ಏನಾದ್ರು ರಿಪೇರಿಗಳು ಮಾಡಿಸಬೇಕು ಅಥವಾ ಆಲ್ಟ್ರೇಷನ್ ಮಾಡಿಸೋದಿದೆ ಎಕ್ಸೆಟ್ರಾ, ದಟ್ ದ ಪ್ರಿಮೈಸಸ್ ಆರ್ ಎನಿ ಆರ್ ರಿಕ್ವೈರ್ಡ್ ಬೈ ದ ಲ್ಯಾಂಡ್ ಲಾರ್ಡ್ ಫಾರ್ ಪರ್ಪಸ್ ಆಫ್ ಬಿಲ್ಡಿಂಗ್ ಆರ್ ರೀಬಿಲ್ಡಿಂಗ್ ಮೇಕ್ ದೇರ್ ಟು ಎನಿ ಸಬ್ಸ್ಟಾನ್ಷಿಯಲ್ ಎಡಿಷನ್. ಮನೆಗೆ ಇನ್ನೇನಾದ್ರೂ ಆಲ್ಟ್ರೇಷನ್, ಎಡಿಷನ್, ಇನ್ನೊಂದು ಫ್ಲೋರ್ ಕಟ್ಟಿಸ್ಬೇಕು, ಇನ್ನೇನಾದ್ರೂ ಮಾಡಿಫಿಕೇಶನ್ ಮಾಡಿಸೋದಿದೆ ಆ ಕಂಡೀಷನ್. Premises consist not more than 2 floors of the same and required by landlord for the purpose of immediate demolition ಗೋಸ್ಕರ ಬೇಕಿದೆ, ಅದನ್ನ ರೀಬಿಲ್ಡ್ ಮಾಡಬೇಕು ಎಕ್ಸೆಟ್ರಾ. Tenant and his spouse or dependent son or daughter ordinarily living with him was, whether before or after commencement of act, built or acquired the vacant possession or has been allotted a residence, or the case may be a commercial premises. So commercial premises ಈ ಒಂದು ಕಂಡೀಷನ್. ದೆನ್ ಆ ಒಂದು ಬೇರೆ ಒಂದು ಮನೆನ ಕಟ್ಕೊಂಡಿದ್ದಾರೆ ಎಕ್ಸೆಟ್ರಾ, ದೆನ್ ಆಗ್ಲೂ ಸಹ ಎವಿಕ್ಟ್ ಮಾಡಬಹುದು. Service or employment of the landlord and that the tenant has ceased, whether before or after the commencement of this act, be in such service or employment ಕಳ್ಕೊಂಡಿದ್ದಾರೆ. ಅವರ ರೀಸನ್ ಏನು ಅಂತಂದ್ರೆ ಟೆನೆಂಟ್ ಫಾರ್ ದ ಯೂಸ್ ಆಸ್ ರೆಸಿಡೆನ್ಸ್ ಬೈ ರೀಸನ್ ಆಫ್ ಬೀಯಿಂಗ್ ಹಿಸ್ ಸರ್ವಿಸ್ ಎಂಪ್ಲಾಯ್ಮೆಂಟ್ ನ ಕಳ್ಕೊಂಡಿದ್ದಾರೆ. ಆ ಒಂದು ಕಂಡೀಷನ್ ಅವರಿಗೆ ಮನೆ ವಾಪಸ್ ಬೇಕಿದೆ. ಟೆನೆಂಟ್ has, whether because of the after the commencement of the act, permitted to be caused substantial damage to such alteration premises and has effect changing its identity or diminishing its value. So ಅವರ ಒಂದು ಪ್ರಾಪರ್ಟಿ ಮನೆನ ಕಂಪ್ಲೀಟ್ಲಿ ಚೇಂಜ್ ಮಾಡಿದ್ದಾರೆ ಅಂಡ್ ಯಾವ ರೀತಿ ಅಂತಂದ್ರೆ ಡ್ಯಾಮೇಜ್ ಕಾಸ್ ಮಾಡಿದ್ದಾರೆ ಓನರ್ನ ಪ್ರಾಪರ್ಟಿಗೆ ಇನ್ ಅ ವೇ ದಟ್ ಆ ಮನೆ ಅದರ ವ್ಯಾಲ್ಯೂನೇ ಕಳ್ಕೊಂಡ್ಬಿಟ್ಟಿದೆ ಅಥವಾ ಅದು ಕಂಡುಹಿಡಿಯೋದಕ್ಕೆ ಆಗೋದಿಲ್ಲ, ಆ ಒಂದು ಸ್ಟೇಜ್ ಅಲ್ಲಿ ಇದೆ. ದೆನ್ ಇನ್ ಸಚ್ ಕಂಡೀಷನ್ ಆಲ್ಸೋ ಯು ಕ್ಯಾನ್ evict the tenant or any person residing or carrying on business. Tenant has been convicted for causing nuisance or annoyance. ಏನೋ ಒಂದು ಅನಾಯನ್ಸ್ ಮಾಡಿದ್ದಾರೆ, ನ್ಯೂಸೆನ್ಸ್ ಅಂತ ಹೇಳಿ ಕನ್ವಿಕ್ಟ್ ಮಾಡಿದ್ದಾರೆ. ಅಕ್ಕಪಕ್ಕದ ಮನೆಯವರು ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ ಅಂಡ್ ನಿಮ್ಮನ್ನ ಕನ್ವಿಕ್ಟ್ ಮಾಡಿದ್ದಾರೆ. ಆ ಕಂಡೀಷನ್ ಅಲ್ಲಿ ನಿಮ್ಮನ್ನ ಎವಿಕ್ಟ್ ಮಾಡಬಹುದು. Tenant has notwithstanding previous notice used or dealt the premises in a manner contrary to any condition. ಆಲ್ರೆಡಿ ಅವರಿಗೆ ನೋಟಿಸ್ ಕೊಟ್ಟಿದ್ರು ಸಹ ಅವರು ಅದಕ್ಕೆ ಉಲ್ಟಾ ನಡ್ಕೊಂಡಿದ್ದಾರೆ. Tenant in his reply having denied the ownership of the landlord and has failed to prove that such denial was not made in a bona fide manner. ಇವ್ರು ಓನರೇ ಅಲ್ಲ ಅಂತ ಹೇಳಿ ಓನರ್ನೇ ಇದ್ ಮಾಡ್ತಿದ್ದಾರೆ, ಬಟ್ ಓನರ್ ಯಾರು ಅಂತ ಹೇಳಿದ್ರೆ ಅವರು ಅದಕ್ಕೆ ಏನು ಆನ್ಸರ್ ಇಲ್ಲ. So in such condition also that person in occupation of premise has failed to prove that he is a bona fide tenant ಅಥವಾ ಅವನು ನಿಜವಾದಂತ ಟೆನೆಂಟ್ ಅಂತ ಹೇಳೋದಕ್ಕೆ ಅವನು ಸರಿಯಾದಂತ ಟೆನೆಂಟ್ ಅಂತ ಅವನು ಹೇಳೋದಕ್ಕೆ ಆಗ್ತಿಲ್ಲ. ಟೆನೆಂಟ್ ಆಫ್ಟರ್ ಹ್ಯಾವಿಂಗ್ ಅಗ್ರೀಡ್ ಟು with the meaning having informed the landlord in writing date or vacate the premises does not do so. So ನಾನು ಈ ದಿನ ಖಾಲಿ ಮಾಡ್ತೀನಿ ಅಂತ ಹೇಳ್ದ ಬಟ್ ಅವ್ನು ಖಾಲಿ ಮಾಡ್ತಿಲ್ಲ. That are reasons let or acquired whether in the same form or reconstruction or rebuilding by the landlord for occupation for himself or for any of his family is the owner for any person whose benefit the premises are held and that the landlord of or such person has no other reasonably suitable accommodation. So ಓನರಿಗೆ ಬೇರೆ ಅದನ್ನ ಬಿಟ್ಟು ಬೇರೆ ಇನ್ಯಾವುದೋ ಸೂಟಬಲ್ ಅಕಾಮಡೇಷನ್ ಇಲ್ಲ, ಸೊ ಹಾಗಾಗಿ ಅವನಿಗೆ ಮನೆ ವಾಪಸ್ ಬೇಕಿದೆ ಎಕ್ಸೆಟ್ರಾ. ಸೊ ಇದಿಷ್ಟು ಗ್ರೌಂಡ್ಸ್ ಮೇಲೆ ನಾವು ಟಿಲ್ ಎಸ್ ನಮ್ಮ ಹತ್ರ ಗ್ರೌಂಡ್ಸ್ ಇದೆ, ABCD ಎಸ್ ತನಕ ಗ್ರೌಂಡ್ಸ್ ಇದೆ. ಇಷ್ಟು ಗ್ರೌಂಡ್ಸ್ ಅಂಡರ್ ಸೆಕ್ಷನ್ 27 ಒಬ್ಬ ವ್ಯಕ್ತಿನ ಹೊರಗೆ ಹಾಕೋದಿಕ್ಕೆ ಕ್ರಿಯೇಟ್ ಮಾಡಿ ಕೊಡ್ತಿದೆ. ಈಗ ಸೆಕ್ಷನ್ 28 ಏನಂತಂದ್ರೆ ಹೊರಗೆ ಹಾಕಿದ್ವಿ. ನೆಕ್ಸ್ಟ್ ಕೆಲವು ಕಂಡೀಷನ್ ಅಲ್ಲಿ ಇಮ್ಮಿಡಿಯೇಟ್ ಪೊಸೆಷನ್ ಅನ್ನ ಪಡ್ಕೋಬಹುದು ಪ್ರಾಪರ್ಟಿದು. ಇಫ್ ಇನ್ ದ ಕೇಸ್ ಲ್ಯಾಂಡ್ ಲಾರ್ಡ್ ಬಂದು ಆರ್ಮ್ಡ್ ಪರ್ಸನ್, ಆರ್ಮಿ ಪರ್ಸನಲ್ ಆಗಿದ್ರೆ ಅಥವಾ ಪಬ್ಲಿಕ್ ಸೆಂಟ್ರಲ್ ಅಥವಾ ಸ್ಟೇಟ್ ಗವರ್ಮೆಂಟ್ ಪರ್ಸನಲ್ ಆಗಿದ್ರೆ ಅಥವಾ ವಿಡೋ ಆಗಿದ್ರೆ ಎಷ್ಟು ಬೇಗ ಇಮ್ಮಿಡಿಯೇಟ್ ಪೊಸೆಷನ್ ರೈಟ್ ಟು ರಿಕವರ್ ಇಮ್ಮಿಡಿಯೇಟ್ ಪೊಸೆಷನ್ ಆಫ್ ಪ್ರಿಮೈಸಸ್ ಟು ಅಕ್ರೂವ್ ಟು ಸರ್ಟೈನ್ ಪರ್ಸನ್ಸ್. ಕೆಲವೊಬ್ಬರಿಗೆ ಈ ರೈಟ್ ಇದೆ. ಏನು ಅಂತಂದ್ರೆ ಫಸ್ಟ್ immediate possession shall on the expiry of 60 days from the date of order of eviction. ಕೋರ್ಟ್ ಕಡೆಯಿಂದ ಆರ್ಡರ್ ಆಫ್ ಎವಿಕ್ಷನ್ ಕೊಟ್ಟ ತಕ್ಷಣ 60 ದಿನಗಳಲ್ಲಿ ನಾವು ನಮ್ಮ ಒಂದು ಪ್ರಾಪರ್ಟಿಯ ಪೊಸೆಷನ್ ಅನ್ನ ವಾಪಸ್ ಪಡ್ಕೊಳ್ಬಹುದು.
ಯಾರಿಗೆಲ್ಲ ಈ ರೈಟ್ ಅರೈಸ್ ಆಗ್ತದೆ 28 ಅಲ್ಲಿ ಹೇಳಿರೋದು 60 ಡೇಸ್ ಅಲ್ಲಿ ಪಡ್ಕೋಬಹುದು. 29 ಅಲ್ಲಿ ಹೇಳ್ತಿದೀವಿ ದಟ್ ಇದು ಆರ್ಮ್ಡ್ ಫೋರ್ಸಸ್ ಅವರಿಗೆ, ವೇರ್ ದ ಲ್ಯಾಂಡ್ ಲಾರ್ಡ್ ಯಾರಿದ್ದಾರೆ ಅವರು ಆರ್ಮಿ ಪರ್ಸನಲ್ ಆಗಿದ್ದಾರೆ, ದೆನ್ ಅವರಿಗೆ ಈ 29 ಅಲ್ಲಿ ನಾವು ಇಮಿಡಿಯೇಟ್ ಪೊಸಿಷನ್ ತಗೋಬಹುದು ಅಂತ ಹೇಳಿದ್ವಿ. ಸೇಮ್ 30 ಅಲ್ಲಿ ಇಮಿಡಿಯೇಟ್ ಪೊಸಿಷನ್ ಸಿಗತ್ತೆ ಸೆಂಟ್ರಲ್ ಅಥವಾ ಸ್ಟೇಟ್ ಗವರ್ಮೆಂಟ್ ಎಂಪ್ಲಾಯೀಸ್ಗೆ. ಅಂಡ್ 31 ಅಲ್ಲಿ ನಾವು ಇಮಿಡಿಯೇಟ್ ಪೊಸಿಷನ್ ತಗೊಳ್ಬಹುದು ಇಫ್ ಇನ್ ಕೇಸ್ ವಿಡೋ ಅಥವಾ ಹ್ಯಾಂಡಿಕ್ಯಾಪ್ ಪರ್ಸನ್ ಅಥವಾ 65 ವರ್ಷಕ್ಕಿಂತ ಜಾಸ್ತಿ ವಯಸ್ಸಿನವರು ಆಗಿದ್ದಲ್ಲಿ ಅನ್ನೋದನ್ನ ಹೇಳ್ತಿದ್ದೀವಿ. ಸೊ ಈ 3 ಸೆಕ್ಷನ್ಸ್ ಕೂಡ ಸಹ ಇಂಪಾರ್ಟೆಂಟ್ ಆಗತ್ತೆ ನಿಮಗೆ. ಇದಿಷ್ಟು ನಮಗೆ ಆಕ್ಚುಲಿ ಬೇಸಿಕ್ ಇಂಪಾರ್ಟೆಂಟ್ ಕ್ವೆಶನ್ಸ್. ನೆಕ್ಸ್ಟ್ ನಾವು ನೋಡಬಹುದು ದಟ್ ಇಸ್ ಸೆಕ್ಷನ್ 44, 43 ಅಗೇನ್ ಇಂಪಾರ್ಟೆಂಟ್ ಆಗಿ ಕಾಣಬಹುದು. ದಟ್ ಈಸ್ ಅಬೌಟ್ ಪ್ರಮೋಟ್ ನೆಗೋಸಿಯೇಷನ್. ಸೊ ನಾವೇನು ಸೆಕ್ಷನ್ 89 ADR ಮೆಕ್ಯಾನಿಸಮ್ ಬಗ್ಗೆ ಮಾತನಾಡ್ತಿದೀವಿ, ದಟ್ ಔಟ್ಸೈಡ್ ಕೋರ್ಟ್ ಸೆಟಲ್ಮೆಂಟ್ ಬಗ್ಗೆ, ಅದನ್ನ ಇಲ್ಲೂ ಸಹ ಮಾತನಾಡ್ತೀವಿ. ಕೋರ್ಟ್ ಟು ಪ್ರಮೋಟ್ ನೆಗೋಷಿಯೇಟೆಡ್ ಸೆಟಲ್ಮೆಂಟ್ ಆಫ್ ಡಿಸ್ಪ್ಯೂಟ್ಸ್, ದಟ್ ಇಸ್ ಕೇಸ್ ನಡೆಸಬೇಕಂತ ಇಲ್ಲ, ನೀವು ನೆಗೋಸಿಯೇಷನ್ ಮುಖಾಂತರನೂ ಸಹ ಅಂಡರ್ ಲೀಗಲ್ ಸರ್ವಿಸಸ್ ಅಥಾರಿಟೀಸ್ ಆಕ್ಟ್ ಕೋರ್ಟ್ ಗಾಚೆನೆ ಮಾತುಕತೆ ಮಾಡಿ ನೆಗೋಸಿಯೇಷನ್ ಮಾಡಿ ಕೇಸನ್ನ ಸಾಲ್ವ್ ಮಾಡ್ಕೋಬಹುದು. ನೆಕ್ಸ್ಟ್ 45 ಡೆಪಾಸಿಟ್ ದ ಪೇಮೆಂಟ್ ಆಫ್ ರೆಂಟ್ ಡ್ಯೂರಿಂಗ್ ದ ಪೆಂಡೆನ್ಸಿ ಆಫ್ ಪ್ರೊಸೀಡಿಂಗ್. ಸೊ ಏನು ಈಗ ನೀವು ಡ್ಯೂ ಪೇಮೆಂಟ್ ಇದೆ ರೆಂಟ್ದು ಅಂತ ಹೇಳಿ ನಾವು ಎವಿಕ್ಷನ್ ಕೇಸ್ ಹಾಕಿದೀವಿ ಅಂತಂದಾಗ ನಿಮ್ಮ ಬಾಡಿಗೆ ಎಷ್ಟು ಮೊತ್ತ ಕಟ್ಟೋದಿದೆ ಅದನ್ನ ಕೋರ್ಟ್ಗೆ ಡೆಪಾಸಿಟ್ ಮಾಡಬೇಕಾಗಿರತ್ತೆ. 46 ಪ್ರಕಾರ ನಾವು ಹೈಕೋರ್ಟ್ಗೆ ರಿವಿಷನ್ಗೆ ಅಪ್ಲೈ ಮಾಡಬಹುದು ಅಂತ ಇದೆ. ಅಂಡ್ ನೆಕ್ಸ್ಟ್ ನಮಗೆ 49 and 50 ನೋಡಬಹುದು, ದಟ್ ಇಸ್ ಅಬೌಟ್ ಕಟಿಂಗ್ ಆಫ್ ಆರ್ ವಿಡ್ರಾಯಿಂಗ್ ಅಂತ ನೋಡಬಹುದು. 49 ಕಟಿಂಗ್ ಆಫ್ ಆರ್ ವಿಥ್ಹೋಲ್ಡಿಂಗ್ ಎಸೆನ್ಷಿಯಲ್ ಸಪ್ಲೈ ಆರ್ ಸರ್ವಿಸಸ್. 49 ನ ಎಕ್ಸ್ಪ್ಲನೇಷನ್ ನಿಮಗೆ ಇಂಪಾರ್ಟೆಂಟ್. ಕ್ಲಾಸ್ 5 ಅಲ್ಲಿ ನಾವು ಮಾತನಾಡ್ತೀವಿ. ಬಿಕಾಸ್ ಏನಂತಂದ್ರೆ ಇದು 49 ಯಾವ್ದೊಂದು ಮನೇನ ಬಾಡಿಗೆ ಕೊಟ್ಟಿದೀವಿ ಅಂತಂದ್ರೆ ಆ ಪ್ರಿಮೈಸಸ್ ರಿಲೇಟೆಡ್ ಕೆಲವು ಎಸೆನ್ಷಿಯಲ್ ಸಪ್ಲೈ ಅಂತ ಇರುತ್ತೆ. ದಟ್ ಈಸ್ ಮನೆಯಲ್ಲಿ ಬೇಸಿಕ್ ಲೈಟ್, ಫ್ಯಾನ್ ಫೆಸಿಲಿಟಿ ಇರಬೇಕು, ವಾಶ್ರೂಮ್ ಇರಬೇಕು, ಸ್ಟೇರ್ ಕೇಸ್ ಇರಬೇಕು, ಮಾಡಿ ಮೇಲ್ಕೋಬೇಕು ಅಂತಂದ್ರೆ ಎಕ್ಸೆಟ್ರಾ, ವಿಚ್ ಇಸ್ ಗಿವನ್ ಇನ್ ಎಕ್ಸ್ಪ್ಲನೇಷನ್ 1. ಏನೆಲ್ಲ ಎಸೆನ್ಷಿಯಲ್ ಸಪ್ಲೈ ಅಂತಂದ್ರೆ ಆಕ್ಟ್ ಪ್ರಕಾರ ನೀರಿನ ವ್ಯವಸ್ಥೆ ಇರಬೇಕು, ಎಲೆಕ್ಟ್ರಿಸಿಟಿ ವ್ಯವಸ್ಥೆ ಇರಬೇಕು, ಲೈಟ್ಸ್ ಇರಬೇಕು, ಪ್ಯಾಸೇಜ್ ಅಲ್ಲಿ ಓಡಾಡೋದಿಕ್ಕೆ ಸ್ಟೇರ್ ಕೇಸ್ ಇರಬೇಕು, ಕನ್ಸರ್ವೆನ್ಸಿ ಅಂಡ್ ಸ್ಯಾನಿಟರಿ ಸರ್ವಿಸಸ್, ವಾಶ್ರೂಮ್ ಮತ್ತೆ ಎಕ್ಸೆಟ್ರಾ ಕನ್ಸರ್ವೆನ್ಸಿ. ಇದು ಎಕ್ಸಾಕ್ಟ್ಲಿ ಸೇಮ್ ಟು ಸೇಮ್ ನಿಮಗೆ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಸೊ ಏನು ಎಸೆನ್ಷಿಯಲ್ ಸರ್ವಿಸಸ್ ಅನ್ನೋದು. ಸೊ ದಿಸ್ ಸೆಕ್ಷನ್ 49 ನ ಕ್ಲಾಸ್ 5 ಗೆ ಎಕ್ಸ್ಪ್ಲನೇಷನ್ 1 ನಲ್ಲಿ ನಿಮಗೆ ಆನ್ಸರ್ ಇದೆ. ಅಂಡ್ ದಿಸ್ ಹ್ಯಾಸ್ ಟು ಬಿ ಪ್ರೊವೈಡೆಡ್ ಬೈ ದ ಲ್ಯಾಂಡ್ ಲಾರ್ಡ್. ಇದನ್ನ ಕೊಟ್ಟಿಲ್ಲ ಅಂತಂದಾಗ ಅಗೇನ್ ಲ್ಯಾಂಡ್ ಲಾರ್ಡ್ ಮೇಲೇನೂ ಸಹ ಆಕ್ಷನ್ ತಗೊಳ್ಬಹುದು. 50 jurisdiction of civil courts barred in respect of certain matters. ಸೊ ನಾವು CPC ಓದುವಾಗ ಸಿನ್ಸ್ ಅದೇನೆ ನಮಗೆ ಸಿವಿಲ್ ಕೇಸಸ್ಗೆ ಪೇರೆಂಟ್ ಆಕ್ಟ್, ಸೊ ಅದ್ರಲ್ಲಿ ನಾವು ನೋಡ್ತೀವಿ ದಟ್ ಯಾವ್ದೊಂದು ಆಕ್ಟ್ ಎಕ್ಸ್ಪ್ಲಿಸಿಟ್ಲಿ ಬಾರ್ ಮಾಡ್ತದೆ jurisdiction ಅಂತಂದಾಗ ಸ್ಪೆಷಲ್ ಆಕ್ಟ್ಸ್ jurisdiction ನ ಆಸ್ ಅನ್ ಇಂಪಾರ್ಟೆಂಟ್ ಕನ್ಸರ್ನ್ ಆಗಿ ನೋಡ್ತೀವಿ. ಇಶ್ಯೂ ಫ್ರೇಮ್ ಮಾಡುವಾಗ ಇಶ್ಯೂಸ್ ಆಫ್ ಲಾ ಅಲ್ಲಿ jurisdiction ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಆ ಸ್ಪೆಸಿಫಿಕ್ ಕೋರ್ಟ್ ಅಲ್ಲೇನೆ ಆ ಕೇಸ್ ಡೀಲ್ ಮಾಡಕ್ಕಾಗೋದು. ಸೊ ಇಲ್ಲಿ ನಾವು ಸ್ಪೆಸಿಫಿಕ್ ಕೋರ್ಟ್ಸ್ಗೆ ಬಾರ್ ರೇಸ್ ಮಾಡ್ತಿದೀವಿ, jurisdiction ಎಲ್ಲಿದೆ ಎಲ್ಲಿರೋದಿಲ್ಲ ಅನ್ನೋ ಕಾರಣಕ್ಕೆ. ಸೊ ದಿಸ್ ಇಸ್ ಇಟ್. ಅಂಡ್ ಇಲ್ಲಿ ತನಕ ನಮಗೆ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಕರ್ನಾಟಕ ರೆಂಟ್ ಆಕ್ಟ್ ನ ಪರ್ಸ್ಪೆಕ್ಟಿವ್ ಇಂದ. ರಿಮೈನಿಂಗ್ ಈಸ್ ಅಬೌಟ್ ಯೋರ್ ಶೆಡ್ಯೂಲ್ 1, ಶೆಡ್ಯೂಲ್ 2 ಅನ್ನೋದಿದೆ, ಅದನ್ನ ನೀವು ಜಸ್ಟ್ ಗ್ಲಾನ್ಸ್ ಕೊಡಬಹುದು. Apart from that, section 2 and section 27 becomes the utmost important part of this complete act. Idishtu nimge Karnataka Rent Act exam revision purpose and important sections wise now cover ಮಾಡಿರುವಂತದ್ದು, which must be covered for your exam ಅನ್ನುವಂತದ್ದು. So ವಿಡಿಯೋ ಟಿಲ್ ದ ಎಂಡ್ ನೋಡಿರೋದಕ್ಕೆ ಥ್ಯಾಂಕ್ ಯು. ಅಂಡ್ ನಿಮಗೆ ಈ ರೀತಿ ವಿಡಿಯೋಸ್ ಇಷ್ಟ ಆಗ್ತದೆ, ಏನಾದ್ರೂ ಹೊಸದಾಗಿ ಕಲಿತಿದ್ದೀರಿ ಅಂತಂದಾಗ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ದ ಚಾನೆಲ್. ಸೊ ನಿಮ್ ಕಡೆಯಿಂದ ಒಂದು ಒಂದು ಸಪೋರ್ಟ್ ನನಗೂ ಸಹ ಇದ್ರೆ ವಿ ಕ್ಯಾನ್ ಗ್ರೋ ಟುಗೆದರ್ ಅಂಡ್ ಒಂದು ಗ್ರಾಟಿಟ್ಯೂಡ್ ಅನ್ನೋದು. ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು ಫಾರ್ ಆಲ್ರೆಡಿ ಸಬ್ಸ್ಕ್ರೈಬಿಂಗ್. ಅಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬಟ್ ಟಿಲ್ ದ ಎಂಡ್ ನೋಡ್ತಿದ್ದೀರಿ ಅಂಡ್ ಏನಾದರೂ ವ್ಯಾಲ್ಯೂ ಗೇನ್ ಮಾಡಿದ್ದೀರಿ ಅಂತಂದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ದ ಚಾನೆಲ್. ಹಾಗೆ ಇನ್ನಷ್ಟು ಮೈನರ್ ಆಕ್ಟ್ಸ್ ಏನೇನಿದೆ ಅದನ್ನ ಇದೇ ರೀತಿ 1 ವಿಡಿಯೋ 1 ಸ್ಟ್ರೆಚ್ ಇದರಲ್ಲಿ ಕಂಪ್ಲೀಟ್ ಮಾಡ್ಕೋಬಹುದು ಅನ್ನೋಂಥದ್ದನ್ನ ಡೆಫಿನೆಟ್ಲಿ ವಿಲ್ ಡೂ ಕವರ್ ದಿಸ್. ಸೊ ಥ್ಯಾಂಕ್ ಯು ವೆರಿ ಮಚ್.